ಇನ್ನು ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಏಕಾಂಗಿ ಸಂಚಾರ. ಸಿಎಂ ಡಿಸಿಎಂ ನಾನೊಂದು ತೀರ ನೀನೊಂದು ತೀರ ಅನ್ನುವಂಥ ನಿಟ್ಟಿನಲ್ಲಿ ದಿಕ್ಕು ಬೇರೆ ಬೇರೆ ಆಗಿತ್ತು. ರಾಹುಲ್ ಗಾಂಧಿ ಹೆಲಿಕಾಪ್ಟರ್ ಹತ್ತಿದ ಬಳಿಕ ಪ್ರತ್ಯೇಕವಾಗಿ ಹೊರಟಿದ್ದಾರೆ. ರಾಹುಲ್ ಸ್ವಾಗತಕ್ಕೆ ಜ್ಯೋತಿಯಲ್ಲೇ ಬಂದಿದ್ರು ಸಿಎಂ ಮತ್ತು ಡಿಸಿಎಂ. ಏರ್ಪೋರ್ಟ್ನಿಂದ ಹೊರಗೆ ಬರ್ತಿದ್ದ ಹಾಗೆ ಇಬ್ಬರೂ ಕೂಡ ಪ್ರತ್ಯೇಕವಾಗಿ ತೆರಳಿರೋದನ್ನ ಗಮನಿಸಬಹುದು. ಮೈಸೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಡಿಸಿಎಂ ಡಿಕೆ ಶಿವಕುಮಾರ್ ಏಕಾಂಗಿ ಆದ್ರ ಅನ್ನುವಂತಹ ಪ್ರಶ್ನೆ. ಸಹಜವಾಗಿ ಇಬ್ಬರಿಗೂ ಬೇರೆ ಬೇರೆ ಕಾರ್ಯಕ್ರಮಗಳಿತ್ತೇನೋ, ಆ ಕಾರಣಕ್ಕಾಗಿ ಇಬ್ಬರು ಪ್ರತ್ಯೇಕವಾಗಿ ಹೋಗಿರಬಹುದು. ಒಟ್ಟಾಗಿ ಹೋಗಿ ಒಂದು ಸಂದೇಶವನ್ನು ರಾಹುಲ್ ಗಾಂಧಿ ಕೊಡಬೇಕು ಅಂತಲೂ ಬಯಸಿ ಜೊತೆಯಾಗಿ ಹೋಗಿರಲಬಹುದು. ಅದು ಯಾವ ಕಾರಣಕ್ಕೆ ಅನ್ನೋದು, ಅವರು ಯಾವ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ ಮುಂದುವರೆದಂತೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಸಿಎಂ ಡಿಸಿಎಂ ಇಬ್ಬರು ಕೂಡ ಒಟ್ಟಾಗಿ ಹೋದ್ರು. ರಾಹುಲ್ ಗಾಂಧಿ ಅವ್ರನ್ನ ಸ್ವಾಗತಿಸಿದ್ರು. ಆ ನಂತರದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಬೀಳ್ಕೊಟ್ಟ ನಂತರದಲ್ಲಿ ಇಬ್ಬರು ಕೂಡ ಪ್ರತ್ಯೇಕವಾಗಿ ಸಂಚಾರವನ್ನು ಬೆಳೆಸಿದ್ರು ಅನ್ನೋದು ಬಹಳ ಹೈಲೈಟೆಡ್ ವಿಷಯವಾಗಿದೆ. ಇದೆಲ್ಲ ಆಗಿರೋದು ಇವತ್ತು ಮೈಸೂರಿನಲ್ಲಿ. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ತೆರಳಿದ್ರು ಅನ್ನುವಂತಹ ವಿಚಾರ ಏನು ಬರ್ತಾ ಇದೆ, ಅವರಿಗೆ ಬೇರೆ ಏನಾದರೂ ಕಾರ್ಯಕ್ರಮ ಇತ್ತಾ ಅಥವಾ ಮುನಿಸು ಇವತ್ತೇನು ಚರ್ಚೆ ಆಗಲಿಲ್ಲ ಅನ್ನುವಂತಹ ಅಸಮಾಧಾನ ಈ ನಡೆಗೆ ಕಾರಣವಾಯ್ತಾ? ಅಲ್ಲ, ಅದನ್ನ ಎಕ್ಸಾಕ್ಟ್ ಆಗಿ ಅದನ್ನ ಅಸಮಾಧಾನ ಅಥವಾ ಮುನಿಸು ಅನ್ನೋ ಲೆಕ್ಕದಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ದಿವ್ಯಾ, ಡಿ ಕೆ ಶಿವಕುಮಾರ್ ಅವರ ಮಾವನ ಮನೆ ಮೈಸೂರಿನಲ್ಲೇ ಇದೆ. ಮೈಸೂರಿನ ಇಟ್ಟಿಗೆಗೂಡಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾವನ ಮನೆ ಇದೆ. ಹಾಗಾಗಿ ಅವರು ಪ್ರತ್ಯೇಕವಾಗಿ ಮಾವನ ಮನೆಗೆ ಹೋಗಿದ್ದಂಥದ್ದು. ಬೆಂಗಳೂರಿನಿಂದ ಒಂದೇ ಪ್ರತ್ಯೇಕ ವಿಶೇಷವಾದಂಥ ವಿಮಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಜಾರ್ಜ್ ಮತ್ತು ಮಹದೇವಪ್ಪ ಸೇರಿದಂತೆ ವೆಂಕಟೇಶ್ ಅವರು ಎಲ್ಲ ಸಚಿವರುಗಳು ಕೂಡ ಒಟ್ಟಿಗೆ ಆಗಮಿಸಿದರು. ಆದರೆ ಸಾಮಾನ್ಯವಾಗಿ ಪತ್ರಿಕಾಗೋಷ್ಠಿಗಳು ಅಥವಾ ಪತ್ರಕರ್ತರ ಮುಂದೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯರ ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಿಂತ್ಕೋತಾ ಇದ್ರು. ಆದರೆ ಇವತ್ತು ಯಾಕೋ ಏಕಾಏಕಿಯಾಗಿ ಗಾರ್ಡ್ ಆಫ್ ಆನರ್ ಸಿದ್ದರಾಮಯ್ಯನವರಿಗೆ ಮುಗಿದ ನಂತರದಲ್ಲಿ ಸಿದ್ದರಾಮಯ್ಯನವರು ಮಾಧ್ಯಮಗಳ ಬಳಿಯಲ್ಲಿ ಬಂದರು. ಸಿದ್ದರಾಮಯ್ಯನವರ ಜೊತೆಯಲ್ಲಿ ಬೇರೆ ಸಚಿವರುಗಳು ಕೂಡ ಆಗಮಿಸಿದರು. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ಪ್ರತ್ಯೇಕವಾಗಿ ಗಾರ್ಡ್ ಆಫ್ ಆನರ್ ಸಿದ್ದರಾಮಯ್ಯನವರದು ಮುಗಿತಾ ಇದ್ದಂತೆ ಪ್ರತ್ಯೇಕವಾಗಿ ಅವರು ತೆರಳಿದ್ರು. ಅಂದರೆ ಅವರು ತಮ್ಮ ಮಾವನ ಮನೆಗೆ ಹೊರಟರು. ಒಂದು ಸಿಎಂ ಅವ್ರಿಗೆ ನಾನು ಹೋಗ್ತಾ ಇದ್ದೀನಿ ಅಂತಲೂ ಕೂಡ ಹೇಳಿಲ್ಲ, ಅಥವಾ ಸಿದ್ದರಾಮಯ್ಯನವರು ಮೀಡಿಯಾ ಬೈಟ್ನ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರೆಯುವಂಥ ಪ್ರಯತ್ನಗಳನ್ನ ಮಾಡಲಿಲ್ಲ. ಅಲ್ಲಿಗೆ ಇದು ಭಾಳ ದೊಡ್ಡ ಮಟ್ಟದ ಮುನಿಸು ಅಂತ ಲೆಕ್ಕದಲ್ಲಿ ಹೇಳೋದಕ್ಕೆ ಬರೋದಿಲ್ಲ. ಆದರೆ ರಾಜಕಾರಣದ ಬೆಳವಣಿಗೆಗಳು ಇವನ್ನೆಲ್ಲವನ್ನು ಕೂಡ ಗಮನಿಸುವಂಥ ಹೊತ್ತಿನಲ್ಲಿ ಇಂಥ ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿ ಬಿಡುತ್ತೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಪ್ರತ್ಯೇಕವಾಗಿ ಅಂದರೆ ಮೀಡಿಯಾ ಮುಂದೆ ಬಂದು ನಿಂತ್ಕೊಳ್ಳೋದಲ್ಲೇ ಸಿದ್ದರಾಮಯ್ಯ ಜೊತೆ ನಿಂತ್ಕೊಳ್ಳೋದಲ್ಲೇ ಪ್ರತ್ಯೇಕವಾಗಿ ತೆರಳಿದ್ದು ಸಹಜವಾಗಿಯೇ ರಾಜಕೀಯದಲ್ಲಿ ಚರ್ಚೆಗಳು ಶುರುವಾಗಿದೆ. ಥ್ಯಾಂಕ್ ಯು ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ. ಈಗ ಅವರು ಇಬ್ಬರು ಒಟ್ಟಿಗೆ ಬಂದರು. ಬೆಂಗಳೂರಿನಿಂದ ಅದು ಮೈಸೂರಿಗೆ ಹೋಗಿದ್ದು, ಹಾಗಾಗಿ ಒಟ್ಟಿಗೆ ಹೋಗ್ಬೇಕಾಯ್ತು. ಈಗ ವಾಪಸ್ ಬರೋ ಹೊತ್ತಲ್ಲೂ ಬಹುಶಃ ಒಟ್ಟಿಗೆ ಬರಬಹುದು, ಅದನ್ನ ಇಲ್ಲ ಅನ್ನೋ ಹಾಗಿಲ್ಲ. ಆದರೆ ಅಲ್ಲಿದ್ದಂಥ ಹೊತ್ತಲ್ಲಿ ಮಾಧ್ಯಮಗಳ ಮುಂದೆ ಒಟ್ಟಾಗಿ ನಿಲ್ಲಿಲ್ಲ, ಹೇಳಿಕೆಗಳನ್ನ ಕೊಡಲಿಲ್ಲ ಅಂತ ಏನು ಹೇಳಿಕೆ ಕೊಡಬೇಕಿತ್ತು? ಇದೇ ಪ್ರಶ್ನೆ ಬರುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಸಹಜವಾಗಿ ಗೊತ್ತಿದೆ. ಹಾಗಾಗಿ ನಿಂತ್ಕೊಳ್ಳದೆ ಇರಬಹುದು.